ನಿನ್ನ ಮಕ್ಕಳೆಲ್ಲರೂ ರಣರಂಗದಲ್ಲಿ ಪ್ರಾಣ ಬಿಟ್ಟಿದ್ದಾರೆ ಅಂದ ಒಡನೆಯೇ ಎತ್ತ ಒಡನೆಗೆ ಕೊಳ್ಳಿ ಹಿಟ್ಟಷ್ಟು ನೋವಾಗಿ ಆ ಗಾಂಧಾರಿ ಅರಮನೆಯನ್ನು ಬಿಟ್ಟು ಯುದ್ಧ ರಂಗ ನಡೆದಂತ ಸ್ಥಳಕ್ಕೆ ಓಡೋಡಿ ಬರ್ತಾ ಇದ್ದಾಳೆ. ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು. ಕಣ್ಣಿಗೆ ಯಾಕೆ ಬಟ್ಟೆ ಕಟ್ಟಿಕೊಂಡಿದ್ದು? ಪತಿ ನೋಡಿದ ಪ್ರಪಂಚವನ್ನು ನಾನು ನೋಡಬಾರ್ದು ಅಂತ. ಪತಿಗೆ ಬೇಡವಂದ ಕಾರ್ಯವನ್ನ ಸತಿಯಾದವಳು ಮಾಡಬಾರ್ದು. ಇದು ಪತಿರೋತಿಯರ ಲಕ್ಷಣ, ಪತಿರೋತಿಯರ ಧರ್ಮ. ಈಗಲೂ ಎಷ್ಟೋ ಜನ ಹಂಗೇನೆ. ಯಜಮಾನ್ರೇನಾರ ಊರಲ್ಲಿಲ್ಲ ಅಂದ್ರೆ ಊಟ ತಿಂಡಿ ಎಲ್ಲ ಬಿಟ್ಬಿಡ್ತಾರೆ. ಊಟ ಬಿಟ್ಟರೆ ಬಿಡ್ಬೋದು, ತಿಂಡಿ ಬಿಡೋಕ್ಕಾಯ್ತದೆ ನಾವು. ಯಾರೋ ಅವ್ರ ಅಕ್ಕ ಏನು ಕೇಳಿರುತ್ತೆ, ತಾಯಿ ಯಾಕೆ ಸಪ್ಗಿದೆಯಲ್ಲ? ಅಯ್ಯೋ ಅವ್ರು ಆಲೇ ಹೋಗಿ 3-4 ದಿವಸ ಆಯಿತು, ಇನ್ನೇನು ವಾರಕ್ಕೆ ಬದುಕಣೆ ಬರಲೇ ಇಲ್ಲ ಇನ್ನು. ಹಂಗಾರೆ ಏನು ತಿಂದಿಲ್ವೇ? ಇಲ್ಲ, ಅವ್ರು ಇಲ್ದ್ಮೇಲೆ ನನಗೆ ಗಂಟ್ಲೆಲ್ಲ ಅನ್ನ ತಾನೇ ಇಳಿತದೇನೆ. ಅದೆಲ್ಲ ಒತ್ತಾರ ಒಂದು 10 ಅಕ್ಕಿ ಹಾಕ್ಕೊಂಡಿದ್ದೆ, ಒಂದು ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಅಯ್ಯೋ ಆ ಚಿತ್ರಾನ್ನ ಒಣಗಿಲ್ಲ ನುಂಗಕ್ಕಾಗತ್ತೆ. ಹಂಗೆ 2 ಆಮ್ಲೋಡೆ ಹಾಕ್ಕೊಂಡು 2 ಆಮ್ಲೆಟ್ ಹಾಕ್ಕೊಂಡು ಒಂದಿಷ್ಟು ಹೆಸರುಬೇಳೆ ಮಾಡಿಕೊಂಡು ಆ ಹೆಸರೆಷ್ಟು ಮೊಸರೆಷ್ಟು ಮಜ್ಜಿಗೆಲಿಷ್ಟು ಇಷ್ಟಿಷ್ಟೇ ಎಲ್ಲ ತಿಂದೆ. ನೋಡೋಣ ನನ್ನ ಗಂಟೆ ಇದೆಯಲ್ಲ ಕಣೆ. ಇದು ಪತಿರೋಧ ಧರ್ಮ. ಅದು ಗಂಡ ಇಲ್ಲದೆ ಇರುವಾಗ ಇಷ್ಟೆಲ್ಲ, ಇಲ್ಲದೆ ಇರುವಾಗ ಇಷ್ಟು, ಗಂಡ ಬಂದಲ್ಲಿ ಇನ್ನೆಷ್ಟು ಮಾಡ್ಬೋದಪ್ಪ. ಇನ್ನೂ ಕೆಲವರವರೇ ಬಹಳ ಬುದ್ಧಿವಂತರು. ಮಾತುಗಾತಿ ಮಂಚಮ್ಮ ಅಂತ ಒಬ್ಳು. ಮಾತೆ ಅವಳು ಬಂಡವಾಳ. ಗಣವ ಬೇರೆ ಎಷ್ಟೊತ್ತಲ್ಲಿ ನನ್ನ ಸುದ್ದಿಯಿಂದ ಮ್ಯಾಲ್ಕೆದ್ದು ಬಿಟ್ಟಿರಬೇಕು. ಮಂಚಕಕ್ಕ, ಮಾತುಗಾತಿ ಮಂಚಕಕ್ಕ. ಹಿಂಗೆ ಜಿಡುಬಳೆ ಕಾಲ. ಯಜಮಾನರು ಹೊಲ್ತಕ್ಕೆ ಏರಿಟ್ಕೊಂಡು ಹೋಗಿದ್ರು. ಒಂದು ಹುಲ್ಲೆಗೊರು ನಕ್ಕಿ ಹತ್ತಿರಕ್ಕೆ ಓಡ್ ಬರೋದಂತೆ. ಮುಣಿನ ಕೋಲೆ ಬೀಸ್ಬಿಟ್ಟ, ರಪನ್ ಬಿದ್ದೋಯ್ತು. ಇವಳು ವಾಲಾಡ್ಕೊಂಡು ಮಂಚಕಕ್ಕ ಕಸ ಹೊತ್ಕೊಂಡು ಓದ್ಲಲ್ಲ ಹೊಲ್ತಕ್ಕೆ. ಏಯ್ ಬಾರೆ ಇಲ್ಲಿ, ಏನದು? ನೋಡೋಣೊಂದು ಅಕ್ಕಿ ಸಿಕ್ತು, ಒಡೆದಾಕಿದ್ದೀನಿ, ಬೇಗ ಸಾರು ಮಾಡಿಕೊಂಡು ನೀನು ತಟ್ಟಂತ ಒತ್ತಲ್ಲಿ ಬರೋದಕ್ಕೆ ಪಟ್ಟಂತ ಇಲ್ಲಿ ಬಂದಿರಬೇಕು. ಗೊತ್ತಾಯ್ತೆ? ಏನ್ ತಿಳ್ಕೊಂಡಿದ್ದ ನಾನು ಅಡಿಗೆ ಮಾಡೋದು ನೋಡೇ ಇಲ್ವೇ ನೀನು? ಎಷ್ಟೊತ್ತು ಹಿಂಗೋಗಿ ಬಂದೆ ನೀನು ಊಳು ಸುಮ್ಮನೆ. ನೀನು ಹೊಲ ಉಳಪ್ಪ ಅಂತ ಹೇಳ್ಬಿಟ್ಟು ಬಂದ್ಬಿಟ್ರು ಮನೆಗೆ. ಈ ಮನೆಗೆ ಬಂದ್ಬಿಟ್ರೆ ನಮ್ಮ ಕೈನ ಸೇರಿ ಮಾಡ್ಕೊಂಡೆ. ಮಂಗ್ಲಾಕ್ನಂತೂ ಸಿಕ್ಬಿಟ್ರು. ಆಶಾ ಕಾರ್ಯಕರ್ತೆಯರು ಅವರು ಆ ವರ್ಜಿ ಹಿಂಗೆ ಬರಿಬೇಕು, ಈ ವರ್ಜಿ ಹಿಂಗೆ ಬರಿಬೇಕು, ಈ ಮಕ್ಳಿಗೆ ಏನೇನೋ ಕೊಡ್ತಾರೆ ಪುಡ್ಡ ಅದು ಇದು ಅಂತ ಏನೋ ಹೇಳಕ್ ಮಾತಾಡ್ಬಿಟ್ಟ. ಇವಾಗ ಅದೇ ಬೇಕಾಗಿತ್ತು. ಆಮೇಲೆ ಇನ್ಯಾವ ಸಿಗ್ತಾವಂತೆ ಲೋನು, ಅದೇ ಧರ್ಮಸ್ಥಳದಲ್ಲಿ ಅಂತ ಕೊಟ್ಟವ್ರಂತೆ, ಅದು ತಿರ್ಗ ಕಟ್ಟಬೇಕೆ, ಅದೇನು ಕಟ್ಟಾಗಿಲ್ವಂತೆ. ಹಂಗಾದ್ರೆ ಅಕ್ಕಿಯ ಇಲ್ಲೇ ಮಾಡಿಬಿಟ್ಲು. ಎಲ್ಲಿ ಮನೇಲಿ ಮಂಗಡಿ ಕೌಚ ಹಾಕ್ಬಿಟ್ಟು ಮನಗಿಸ್ಬಿಟ್ಲು. ಆಶಾ ಕಾರ್ಯಕರ್ತೆಯವ್ರ ಮನೆ ಅಂತ ಮಾತಾಡ್ಕೊಂಡು ಕುಂತ್ಬಿಟ್ಲು. ಯಾಕೆ ಬಿಟ್ಟಿ ದುಡ್ಡು ಯಾವ್ಯಾವ ಬರ್ತವೆ ಅಂತ ತಿಳ್ಕೊಳಕ್ಕೆ. ಇನ್ನೇನು ಮಧ್ಯಾಹ್ನ ಆಯ್ತಾ, ಅದೇ ಊಟ ಇಲ್ಲ ಇವನಿಗೆ. ಯಾರಿಗೆ? ಯಜಮಾನರಿಗೆ. ಅವನು ಮ್ಯಾಲ್ಕೆಗ್ಲಿಕ್ಕೆ ನೋಡ್ತಾನೆ, ಬಿಳಿ ಗುಡ್ಡೆ ಆಲೆ ಮಿಣ್ಕಂತಾವೆ. ಪಾಪ ಒಟ್ಟಿಗಿಲ್ಲ ಎಷ್ಟೊತ್ತಕ ಹುಚ್ಚನು. ಬಾಡ ಸಾರು ಮಾಡ್ಕೊಂಡು ಬಿದ್ದು ಬತ್ತಾಳೆ, ಅಕ್ಕಿ ಹೊಡೆದು ಕಳಿಸಿದೀನಿ, ಬತ್ತಲೆ ಅಂತ ಆ ಕಡೆಗೆ ನೋಡ್ತಾನೆ. ಇನ್ನೇನು 12 ಗಂಟೆ ಆದರೂ ಬರಲೇ ಇಲ್ಲ. ಇವಳು 12 ಗಂಟೆಯಲ್ಲಿ ಜ್ಞಾಪಿಸ್ಕೊಂಡು, ಅಯ್ಯೋ ನಮ್ಮ ಮನೆ ಸಿಡಿಯಾಯಿನ ನನ್ನ ಗುಟ್ಟನೆ, ಈಗಲೇ ಒಂದು ಗಳಿಗೆ ಕುಣಿಯ ಅಂದ್ರೆ ದಿನವೆಲ್ಲ ಕುಣಿತಾನೆ. ನಾನೇನಾರ ಊಟ ತಗೊಂಡು ಹೋಗ್ಲಿಲ್ಲ ಅಂದ್ರೆ ಇವತ್ತು ನನ್ನ ಮೈ ಚರ್ಮ ಸುಂದ್ಬಿಡ್ತಾನೆ. ಏನ್ ಮಾಡೋದು ಈಗ? ಆಪತ್ತು ಕಾಲದಲ್ಲಿ ನಾವು ಹಂಗೆಲ್ಲ ಎದ್ರಕೊಂಡು ಕುಂತ್ಕೊಂಡ್ರೆ ಆಗಲ್ಲ. ಹೆಣ್ಮಕ್ಳು ಭಾಳ ಕದತೇನವ, ಧೈರ್ಯ ತಗೋಬೇಕು. ಕಬ್ಬಾಳಮ್ ಗಿಬ್ಬಾಳಮ್ಮನ್ನು ಹೊಲಿಸ್ಕೊಂಡು ಸ್ವಲ್ಪ ಹಳೆ ಕುಂಕುಮ ಅಗಲಾಗಿ ಇಟ್ಕೊಂಡು ವ್ಯವಸಾಯ ಕಟ್ಕೊಂಡು ನಾವು ಸ್ವಲ್ಪ ಈಗ ಹಂಗೋ ಕಾಂಗ್ರೆಸ್ ವರ್ಷ ಶಕ್ತಿ ಕೊಟ್ಟವ್ರು ನಿಮಗೆ. ಇನ್ನು ಅದ್ರ ಜೊತೆಗೆ ಇನ್ನು ಸ್ವಲ್ಪ ಕಬ್ಬಾಳಮ್ಮ ಶಕ್ತಿ ಒಂದು ಸೇರ್ಕೊಂಡ್ಬಿಟ್ರೆ ತೀರ್ಮಾನ ತಗೊಂಡು ಯಾರು ಈ ಮಂಚ್ಕಕ್ಕ ಮನೆಗೆ ಬಂದದ್ದು ತಾಯಿ ಒಂದು ಮಡ್ಬಿಟ್ರ ಬಗ್ಗೆ ಇವ್ರನ್ನ
ಮಂಕ್ರಿ ಮೇಲೆ ಮುಚ್ಕೊಳ್ಳೋಕೆ ಬೇಕು. ಸಿದ್ದರಾಮಣ್ಣವರು ಎಲ್ಲ ಕೆಲಸ ಮಾಡಿಲ್ಲ. ಸಿದ್ದರಾಮಣ್ಣವ್ರು 2,000 ಹೆಚ್ಚಿಸ್ತಾರಂತೆ ತಿರ್ಗಾ. ಒಂದಿಷ್ಟು ಹುಡಿ ಗಂಟೆ ಹಾಕಿದ್ರು, ಒಂದಿಷ್ಟು ಉಪ್ಪು ಗಂಟೆ ಹಾಕಿದ್ರು, ಒಂದಿಷ್ಟು ಹಸಿಟ್ಟು ಆ ಮಂಕ್ರಿ ದಬ್ಬಾಕ್ ಮಡಗಿದ್ದಲ್ಲ ಅಕ್ಕಿ ಹೊಡೆದಿದ್ದು ಹೊಡ್ಕೊಟ್ಟಿದ್ದು ಅದನ್ನು ಮಂಕ್ರಿ ಮಡಿಕೊಂಡದ್ದು ಮುಡ್ಬಟ್ಟೆ ಕೊಟ್ರ ಮಂಕ್ರಿ ಮೇಲೆ ಮುಚ್ಕೊಂಡೋಗನ. ಮಂಕ್ರಿ ಮೇಲೆ ಮುಚ್ಕೊಂಡದ್ದು ಕೈಯ ಬೀಸ್ಕೊಂಡು ಬರ್ತಾವಳೆ ಯಾರು? ಮಂಚ್ಕಕ್ಕ. ಬೀಸ್ಕೊಂಡು ಯಾವಾಗ ಬಂದ್ಲು ಇವನಿಗೆ ಹತ್ತು ಬಿಡ್ತು ನತ್ತಿಗೆ. ಯಾಕೆ? ಮಂಚ್ಕಕ್ಕನ ಗಂಡನಿಗೆ ಪಾಪತ್ತಲ್ವೇ. ಇವಳು 9 ಗಂಟೆ ಊಟ ತತ್ತೀನಿ ಅಂತ ಓದೋಳು, ನಾನು 7 ಗಂಟೆಲಿ ಅಕ್ಕಿ ಹೊಡೆದು ಕಳಿಸಿದ್ದೀನಿ. ಕೈಯ ಬೀಸ್ಕೊಂಡು ಬರ್ತಾವಳೆ. ಇವ್ರ ಅಪ್ಪ ಇವ್ನು ಹೆಂಗ್ ಸಾಕಿರ್ಬೇಕು ಇವಳನ್ನ. ಅವ್ರ ಅಮ್ಮ ಹಾಕಿರೋ ಬಜೆ ಇವತ್ತು ಇಲ್ಲೇ ಉದುರಿಸ್ಬಿಡ್ತೀನಿ ನೋಡು. ಬಂದೋಳೆ ಏನ್ಲು ಗೊತ್ತಾ? ಬಾರಮೂರವಾಗಿ ಇಳಿಸು ಮೊದ್ಲು ಮಂಕ್ರಿಯ ಕಳಿಕೆ ಅಂದ್ಲು. ಇನ್ನೂ ಕಾಪತ್ ಬಿಡ್ತು. ಏನ ನನ್ನೆಯ ಹಸ್ಕೊಂಡು ಉಳ್ತಾ ಇರೋನ್ನೆಯ ಇಳಿಸ್ತಿಂತ ಆಡು ಅಂತ ಬಂದೋನೆ ಒಂದ್ ಕೊಟ್ಟ. ಅಯ್ಯಯ್ಯೋ ಹಳೆ ಊರ ಕಾಳವ್ವ, ಉಜ್ಜಿನಿ ಚೌಡವ್ವ, ಮದುರೆ ಮೀನಾಕ್ಷವ್ವ, ನನ್ನಂತ ಪತಿರ್ವತೆಗೆ ಈ ರೀತಿ ಹೊಡಿತಾನೆ ಕೈ ಸೇರೋಗ. ಯಪ್ಪ ನನ್ನ ಮೇಲೆ ಕೈ ಮಾಡಿದವನಿಗೆ ತಾಯಿ ಎಲ್ಲಿದ್ದೀಯ ನಮ್ಮವ್ವ? ನಾನು ಹೆಂಗೆ ಇಟ್ಟ ತಿರುಗಿ ಒಂಚೂರು ಗಂಟಿಲ್ದಂಗೆ ಏನ ಮುದ್ದೆಯ ಒಂಚೂರು ಗಂಟಿಲ್ದಂಗೆ ನಾನು ಮುದ್ದೆನ ಮಾಡಿದ್ನೋ ಅದು ಹಂಗೆ ಸಿಟ್ಟಾಗೋಗ್ಲಿ. ನಾನು ಹೆಂಗೆ ಆ ಪಕ್ಷಿಯ ಕುಯ್ದು 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 ತುಕಡ ಮಾಡಿ ಸಾರು ಮಾಡಿದ್ನೋ ಆ ಪಕ್ಷಿ ಹಂಗೆ ಕೂಡ್ಕೊಂಡು ಪಕ್ಷಿ ಆಗೋಗ್ಲಿ. ನಾನು ಹೆಂಗೆ ಉಪ್ಪ, ಅಯ್ಯೋ ನಮ್ಮ ಯಜಮಾನ ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ಶುಗರ್ ಪೇಷಂಟು ಯಾವಾಗ ಐಟ್ಲಾಗ ಅಂದ್ಬಿಡ್ತಾನೋ ಅಂದ್ಬಿಟ್ಟು ನಾನು ಯೋಚನೆ ಮಾಡಿ ಹಾಕಿದ್ದು ಆ ಉಪ್ಪು ಹಂಗೆ ಗಂಟು ಹಾಕೋಬಿಡ್ಲಿ. ತಾಯಿ ನಮ್ಮವ್ವ ಕಬಾಳಮ್ಮ ಅನ್ಲು. ನೀವು ಹೇಳ್ಬಿಟ್ರೆ ಹಂಗೆ ಆಗ್ಬಿಡ್ತದೆ. ನಮ್ಮ ಹೆಂಗಸರು ಹಂಗ ಅನ್ಬೇಡಿ, ಅಂತೋಳೆ ಇರ್ಬೇಕು. ಇಷ್ಟೊಂದು ದೇವ್ರನ್ನೆಲ್ಲ ನೆನ್ಕೋತಾವಳೆ. ತಾಳ್ ನೋಡೋಣ ಅಂದ್ಬಿಟ್ಟು ಮಂಕ್ರಿಯ ಅದೇ ಅವ್ರು ಮಡ್ಬಟ್ಟೆ ಕೊಟ್ಟದ ಮುಚ್ಚಿದ್ರಲ್ಲ ಬರ್ ನಿಂಗೆ ತೆಗ್ದ. ಅಯ್ಯೋ ಏನಿದು ನನ್ನ ಹೆಂಡ್ರ ಶಾಪ. ಇವಳೇ ಸಾಮಾನ್ಯದವಳೆ, ಇವಳೇ ದೇವತೆ ಕಣಪ್ಪ. ನಮ್ಮ ಮನೆ ದೇವರಾಗಿ ಬಂದಿದ್ಲು. ನಾನು ಅನ್ಯಾಯವಾಗಿ ಮುನಿನ ಕೋಲಲ್ಲಿ ಹೊಡೆದ್ಬಿಟ್ನಲ್ಲೋ ಯಪ್ಪನೇ, ಈ ಕೈಯ ನಾನು ಕತ್ತರಿಸಾಕ್ಬಿಡ್ಬೇಕು, ಇನ್ನ ಮಡಿಕೊಳಕ್ಕಾಗಲ್ಲ ಅಂತ ಅಡೆ ಕೆಚ್ಕೋತಾನೆ. ಬ್ಯಾಡಿ ಕಣ್ರಿ ನಿನ್ ಕೈ ಇರ್ಲಿ, ನಿಂಗೆ ಕತ್ತರಿಸಾಕ್ಬಿಡ. ಅಲ್ಲ ಕಣೆ, ಇಂಥ ಇಟ್ಟ ತಗೊಂಡೋಗಿ ಹಸಿಟ್ ಮಾಡಿದ್ಯಾ, ಅಕ್ಕಿ ತಗೊಂಡೋಗಿ ಅನ್ನ ಮಾಡಿದ್ಯಾ, ಉಪ್ಪು ಕರಗೋಗಿದ್ದ ತಿರ್ಗಾ ನೀನು ಗಟ್ಟಿ ಮಾಡಿದ್ಯ ಅಂದ್ಮೇಲೆ ನೀನ್ ಇಲ್ಲಿರಬಾರ್ದು ಕಣೆ, ಇಲ್ಲಿರಬಾರ್ದು ನೀನು. ಅವತ್ತಿಂದ ಒಂದ್ ಏಟ ಹಿಂಗ ಅನ್ಲಿಲ್ವಂತೆ ಶಾಪ ಕೊಟ್ಬಿಟ್ಟು ನಮ್ಗೆ ಅಂತ ಇದನ್ನೇ ಮಾಡಿದ್ರೆ ಈಗ ಯಾವಾಗ ಮಾಡಲ್ಲ. ಅಲ್ಲ ನೀವೇನಾರ ಅಂತ ಆಪತ್ಕಾಲ ಬಂದ್ರೆ ಹಂಗೆ ಮಾಡಿ. ಗೊತ್ತಿಲ್ದವ್ರಿಗೆ ಹೇಳ್ಕೊಡ್ಬೇಡಿ ಅಲ್ಲ ಉಪಯೋಗ ಬೇಕಾಯ್ತು ಒಂದೊಂದ್ಸರಿ. ಇಲ್ವಾ ಸರ್, ಇರ್ಲಿ. ನಮ್ಮ ನರಸಿಂಹಯ್ಯನವರು ಕೈಲಾಸ ಕಡೆ ಹೋಗ್ಲಿ. ಯಾವ್ದು ಮನೆ ದೇವರು ಅವ್ರದ್ದು? ಚನ್ನಕೇಶವ. ಆ ಮನೆ ದೇವ್ರು ನಿಂತ್ಕೊಂಡು ಒಂದು ಕರ್ಪೂರ ಹಚ್ಚಿ ಬೆಳಗ್ಗೆ ತಾಯಿ ಅವ್ರ ಕೈಲಾಸ ಕಡೆ ಹೋಯ್ತಾ ಇರ್ಲಿ. ಯಾವ ಊರಲ್ಲಿ ಇರೋದು ಲಕ್ಷ್ಮೀ ಚನ್ನಕೇಶವ? ಅರಳು ಮಲ್ಲಿಗೆ. ದೇವಸ್ಥಾನದಿಂದ ಆ ಕಡೆ ಅರಳು